ಕೊಡುವುದಕ್ಕೆ ಭಾರತ ರಣತಂತ್ರವನ್ನ ಹಿಡಿತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಜಂಟಿ ಕಾರ್ಯಾಚರಣೆ, ಮಿತ್ರ ರಾಷ್ಟ್ರಗಳ ಬಲದೊಂದಿಗೆ ಜಂಟಿ ಕಾರ್ಯಾಚರಣೆ. IOS ಸಾಗರ ಹೆಸರಿನಲ್ಲಿ ತರಬೇತಿ, ಗಸ್ತು ಕಾರ್ಯಾರಂಭ. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಆಪರೇಷನ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಚಾಲನೆಯನ್ನ ಕೊಟ್ಟಿದ್ದಾರೆ. INS ಸುನೈನಾ ಹಡಗಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕಾರ್ಯಾಚರಣೆಗೆ ಚಾಲನೆಯನ್ನ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ. ಭಾರತದ 9 ಮಿತ್ರ ರಾಷ್ಟ್ರಗಳ 44 ಸಿಬ್ಬಂದಿ ಗಸ್ತು ತಿರುಗುತ್ತಾರೆ. ನೋಡಿ, ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಶೇಷಗಿರಿ ಮುಂಡಳ್ಳಿ. ಬನ್ನಿ ನೋಡೋಣ. ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಹಿಡಿತವನ್ನ ಸಾಧಿಸುವ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಒನ್ ಓಷನ್ ಒನ್ ಮಿಷನ್ ಉಪಕ್ರಮದಲ್ಲಿ ಈಗ IOS ಸಾಗರ ನೌಕೆಯನ್ನ ಫ್ಲಾಗ್ ಅಪ್ ಮಾಡ್ತಾ ಇರುವಂತದ್ದು. ಇವತ್ತು ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇವತ್ತು ಕಾರವಾರದ ನೌಕಾನೆಲೆಯಲ್ಲಿ ಇವತ್ತು ಫ್ಲಾಗ್ ಅಪ್ ಮಾಡಿರುವಂತದ್ದು. ನಾನೀಗ ನೌಕಾನೆಲೆ ಒಳಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನೌಕಾನೆಲೆಯ ಜೆಟ್ಟಿನಲ್ಲಿ ಕೂಡ ನೌಕೆಯು ಕೂಡ ಇದ್ದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ INS ಕದಂಬ ನೌಕಾನೆಲೆ ಏಷ್ಯಾದಲ್ಲೇ ಅತಿ ದೊಡ್ಡ ನೌಕಾನೆಲೆ ಎಂಬ ಖ್ಯಾತಿಯನ್ನು ಪಡೆದಿರುವಂತದ್ದು. ಇವತ್ತು ಕೂಡ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಇವತ್ತು IOS ಸಾಗರ ನೌಕೆಗೆ ಇವತ್ತು ಫ್ಲಾಗ್ ಅಪ್ ಅನ್ನು ಮಾಡ್ತಾರೆ. ಸುಮಾರು 9 ರಾಷ್ಟ್ರಗಳ ಮಿತ್ರ ರಾಷ್ಟ್ರಗಳ ಕೂಡ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಇದು ಭಾರತದ ಮಹತ್ವದ ಹೆಜ್ಜೆ ಅಂತಾನೆ ಹೇಳಬಹುದು. ರಾಷ್ಟ್ರೀಯ ಸಾಗರ ದಿನವಾದ ಇಂದು ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತದ್ದು. ನೌಕೆಯು ಭಾರತದ ಪಶ್ಚಿಮ ಕರಾವಳಿಯ ಸ್ಪೆಷಲ್ ಎಕನಾಮಿಕ್ ಝೋನ್ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಿದೆ. ನೌಕೆಯಲ್ಲಿ ಕೆನ್ಯಾ, ಮಡಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಒಟ್ಟು 44 ಸಿಬ್ಬಂದಿಗಳು ಕೂಡ ಇದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಒಟ್ಟು ಹಿಂದೂ ಮಹಾಸಾಗರದಲ್ಲಿ ಈ ಒಂದು ನೌಕೆಯು ತನ್ನ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಥವಾ ಅಕ್ರಮಗಳ ಜಪ್ತು ಆಗಿರಬಹುದು, ಹಡಗುಗಳ ಪರಿಶೀಲನೆ ಆಗಿರಬಹುದು, ಅಗ್ನಿಶಮನ, ಸಾಗರ ಸಂವಹನ, ಸೀಮನ್ಶಿಪ್ ಸೇರಿದಂತೆ ಸಾಗರದ ಮಧ್ಯೆ ಸವಾಲುಗಳನ್ನು ಪರಿಶೀಲಿಸುವ ಒಂದು ಕಾರ್ಯವನ್ನು ಕೂಡ ಈ ಒಂದು IOS ಸಾಗರ ನೌಕೆ ಮಾಡಲಿದೆ. ಒಟ್ಟು 9 ರಾಷ್ಟ್ರಗಳ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ಒಟ್ಟು ಅಂದ್ರೆ 9 ರಾಷ್ಟ್ರಗಳ ಬೆಂಬಲದೊಂದಿಗೆ ಈ ಒಂದು ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ನೌಕಾ ಸೇನೆಗಳು ಬಲಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಾಗೆ ಟಕ್ಕರ್ ಕೊಡುವುದಕ್ಕೆ ಭಾರತ ರಣತಂತ್ರವನ್ನ ಹಿಡಿತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಜಂಟಿ ಕಾರ್ಯಾಚರಣೆ, ಮಿತ್ರ ರಾಷ್ಟ್ರಗಳ ಬಲದೊಂದಿಗೆ ಜಂಟಿ ಕಾರ್ಯಾಚರಣೆ. IOS ಸಾಗರ ಹೆಸರಿನಲ್ಲಿ ತರಬೇತಿ, ಗಸ್ತು ಕಾರ್ಯಾರಂಭ. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಆಪರೇಷನ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಚಾಲನೆಯನ್ನ ಕೊಟ್ಟಿದ್ದಾರೆ. INS ಸುನೈನಾ ಹಡಗಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕಾರ್ಯಾಚರಣೆಗೆ ಚಾಲನೆಯನ್ನ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ. ಭಾರತದ 9 ಮಿತ್ರ ರಾಷ್ಟ್ರಗಳ 44 ಸಿಬ್ಬಂದಿ ಗಸ್ತು ತಿರುಗುತ್ತಾರೆ. ನೋಡಿ, ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಶೇಷಗಿರಿ ಮುಂಡಳ್ಳಿ. ಬನ್ನಿ ನೋಡೋಣ. ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಹಿಡಿತವನ್ನ ಸಾಧಿಸುವ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಒನ್ ಓಷನ್ ಒನ್ ಮಿಷನ್ ಉಪಕ್ರಮದಲ್ಲಿ ಈಗ IOS ಸಾಗರ ನೌಕೆಯನ್ನ ಫ್ಲಾಗ್ ಅಪ್ ಮಾಡ್ತಾ ಇರುವಂತದ್ದು. ಇವತ್ತು ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇವತ್ತು ಕಾರವಾರದ ನೌಕಾನೆಲೆಯಲ್ಲಿ ಇವತ್ತು ಫ್ಲಾಗ್ ಅಪ್ ಮಾಡಿರುವಂತದ್ದು. ನಾನೀಗ ನೌಕಾನೆಲೆ ಒಳಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನೌಕಾನೆಲೆಯ ಜೆಟ್ಟಿನಲ್ಲಿ ಕೂಡ ನೌಕೆಯು ಕೂಡ ಇದ್ದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ INS ಕದಂಬ ನೌಕಾನೆಲೆ ಏಷ್ಯಾದಲ್ಲೇ ಅತಿ ದೊಡ್ಡ ನೌಕಾನೆಲೆ ಎಂಬ ಖ್ಯಾತಿಯನ್ನು ಪಡೆದಿರುವಂತದ್ದು. ಇವತ್ತು ಕೂಡ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಇವತ್ತು IOS ಸಾಗರ ನೌಕೆಗೆ ಇವತ್ತು ಫ್ಲಾಗ್ ಅಪ್ ಅನ್ನು ಮಾಡ್ತಾರೆ. ಸುಮಾರು 9 ರಾಷ್ಟ್ರಗಳ ಮಿತ್ರ ರಾಷ್ಟ್ರಗಳ ಕೂಡ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಇದು ಭಾರತದ ಮಹತ್ವದ ಹೆಜ್ಜೆ ಅಂತಾನೆ ಹೇಳಬಹುದು. ರಾಷ್ಟ್ರೀಯ ಸಾಗರ ದಿನವಾದ ಇಂದು ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತದ್ದು. ನೌಕೆಯು ಭಾರತದ ಪಶ್ಚಿಮ ಕರಾವಳಿಯ ಸ್ಪೆಷಲ್ ಎಕನಾಮಿಕ್ ಝೋನ್ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಿದೆ. ನೌಕೆಯಲ್ಲಿ ಕೆನ್ಯಾ, ಮಡಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಒಟ್ಟು 44 ಸಿಬ್ಬಂದಿಗಳು ಕೂಡ ಇದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಒಟ್ಟು ಹಿಂದೂ ಮಹಾಸಾಗರದಲ್ಲಿ ಈ ಒಂದು ನೌಕೆಯು ತನ್ನ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಥವಾ ಅಕ್ರಮಗಳ ಜಪ್ತು ಆಗಿರಬಹುದು, ಹಡಗುಗಳ ಪರಿಶೀಲನೆ ಆಗಿರಬಹುದು, ಅಗ್ನಿಶಮನ, ಸಾಗರ ಸಂವಹನ, ಸೀಮನ್ಶಿಪ್ ಸೇರಿದಂತೆ ಸಾಗರದ ಮಧ್ಯೆ ಸವಾಲುಗಳನ್ನು ಪರಿಶೀಲಿಸುವ ಒಂದು ಕಾರ್ಯವನ್ನು ಕೂಡ ಈ ಒಂದು IOS ಸಾಗರ ನೌಕೆ ಮಾಡಲಿದೆ. ಒಟ್ಟು 9 ರಾಷ್ಟ್ರಗಳ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ಒಟ್ಟು ಅಂದ್ರೆ 9 ರಾಷ್ಟ್ರಗಳ ಬೆಂಬಲದೊಂದಿಗೆ ಈ ಒಂದು ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ
ಇರುವಂತದ್ದು. ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ನೌಕಾ ಸೇನೆಗಳು ಬಲಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಾಗೆ ಟಕ್ಕರ್ ಕೊಡೋದಕ್ಕೆ ಭಾರತ ರಣತಂತ್ರವನ್ನ ಹಿಡಿತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಜಂಟಿ ಕಾರ್ಯಾಚರಣೆ, ಮಿತ್ರ ರಾಷ್ಟ್ರಗಳ ಬಲದೊಂದಿಗೆ ಜಂಟಿ ಕಾರ್ಯಾಚರಣೆ. IOS ಸಾಗರ ಹೆಸರಿನಲ್ಲಿ ತರಬೇತಿ, ಗಸ್ತು ಕಾರ್ಯಾರಂಭ. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಆಪರೇಷನ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಚಾಲನೆಯನ್ನು ಕೊಟ್ಟಿದ್ದಾರೆ. INS ಸುನೈನಾ ಹಡಗಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕಾರ್ಯಾಚರಣೆಗೆ ಚಾಲನೆಯನ್ನ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ. ಭಾರತದ 9 ಮಿತ್ರ ರಾಷ್ಟ್ರಗಳ 44 ಸಿಬ್ಬಂದಿ ಗಸ್ತು ತಿರುಗ್ತಾರೆ. ನೋಡಿ, ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನಮ್ಮ ಪ್ರತಿನಿಧಿ ನೀಡಿದ್ದಾರೆ, ಶೇಷಗಿರಿ ಮುಂಡಳ್ಳಿ. ಬನ್ನಿ ನೋಡೋಣ. ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಹಿಡಿತವನ್ನ ಸಾಧಿಸುವ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಸರ್ಕಾರ ಒನ್ ಓಷನ್ ಒನ್ ಮಿಷನ್ ಉಪಕ್ರಮದಲ್ಲಿ ಈಗ IOS ಸಾಗರ ನೌಕೆಯನ್ನ ಫ್ಲಾಗ್ ಅಪ್ ಮಾಡ್ತಾ ಇರುವಂತದ್ದು. ಇವತ್ತು ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಇವತ್ತು ಕಾರವಾರದ ನೌಕಾನೆಲೆಯಲ್ಲಿ ಇವತ್ತು ಫ್ಲಾಗ್ ಅಪ್ ಮಾಡಿರುವಂತದ್ದು. ನಾನೀಗ ನೌಕಾನೆಲೆ ಪ್ರಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನೌಕಾನೆಲೆಯ ಜೆಟ್ಟಿನಲ್ಲಿ ಕೂಡ ನೌಕೆಯು ಕೂಡ ಇದ್ದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ INS ಕದಂಬ ನೌಕಾನೆಲೆ ಏಷ್ಯಾದಲ್ಲೇ ಅತಿ ದೊಡ್ಡ ನೌಕಾನೆಲೆ ಎಂಬ ಖ್ಯಾತಿಯನ್ನು ಪಡೆದಿರುವಂತದ್ದು. ಇವತ್ತು ಕೂಡ ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಇವತ್ತು IOS ಸಾಗರ ನೌಕೆಗೆ ಇವತ್ತು ಫ್ಲಾಗ್ ಅಪ್ ಅನ್ನು ಮಾಡ್ತಾರೆ. ಸುಮಾರು 9 ರಾಷ್ಟ್ರಗಳ ಮಿತ್ರ ರಾಷ್ಟ್ರಗಳ ಕೂಡ ಹಿಂದೂ ಮಹಾಸಾಗರದಲ್ಲಿ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ಇದು ಭಾರತದ ಮಹತ್ವದ ಹೆಜ್ಜೆ ಅಂತಾನೆ ಹೇಳಬಹುದು. ರಾಷ್ಟ್ರೀಯ ಸಾಗರ ದಿನವಾದ ಇಂದು ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತದ್ದು. ನೌಕೆಯು ಭಾರತದ ಪಶ್ಚಿಮ ಕರಾವಳಿಯ ಸ್ಪೆಷಲ್ ಎಕನಾಮಿಕ್ ಝೋನ್ ವ್ಯಾಪ್ತಿಯಲ್ಲಿ ಗಸ್ತು ನಡೆಸಿದೆ. ನೌಕೆಯಲ್ಲಿ ಕೆನ್ಯಾ, ಮಡಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್, ಮೊಜಾಂಬಿಕ್ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳ ಒಟ್ಟು 44 ಸಿಬ್ಬಂದಿಗಳು ಕೂಡ ಇದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಒಟ್ಟು ಹಿಂದೂ ಮಹಾಸಾಗರದಲ್ಲಿ ಈ ಒಂದು ನೌಕೆಯು ತನ್ನ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಚಟುವಟಿಕೆಗಳಾಗಿರಬಹುದು ಅಥವಾ ಅಕ್ರಮಗಳ ಜಪ್ತು ಆಗಿರಬಹುದು, ಹಡಗುಗಳ ಪರಿಶೀಲನೆ ಆಗಿರಬಹುದು, ಅಗ್ನಿಶಮನ, ಸಾಗರ ಸಂವಹನ, ಸೀಮನ್ಶಿಪ್ ಸೇರಿದಂತೆ ಸಾಗರದ ಮಧ್ಯೆ ಸವಾಲುಗಳನ್ನು ಪರಿಶೀಲಿಸುವ ಒಂದು ಕಾರ್ಯವನ್ನು ಕೂಡ ಈ ಒಂದು IOS ಸಾಗರ ನೌಕೆ ಮಾಡಲಿದೆ. ಒಟ್ಟು 9 ರಾಷ್ಟ್ರಗಳ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ಒಟ್ಟು ಅಂದ್ರೆ 9 ರಾಷ್ಟ್ರಗಳ ಬೆಂಬಲದೊಂದಿಗೆ ಈ ಒಂದು ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇರುವುದು. ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ನೌಕಾ ಸೇನೆಗಳು ಬಲಗೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹಾಗೆ ಟಕ್ಕರ್ ಕೊಡೋದಕ್ಕೆ ಭಾರತ ರಣತಂತ್ರವನ್ನ ಹಿಡಿತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಜಂಟಿ ಕಾರ್ಯಾಚರಣೆ, ಮಿತ್ರ ರಾಷ್ಟ್ರಗಳ ಬಲದೊಂದಿಗೆ ಜಂಟಿ ಕಾರ್ಯಾಚರಣೆ. IOS ಸಾಗರ ಹೆಸರಿನಲ್ಲಿ ತರಬೇತಿ, ಗಸ್ತು ಕಾರ್ಯಾರಂಭ. ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಆಪರೇಷನ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ರಿಂದ ಚಾಲನೆಯನ್ನ ಕೊಟ್ಟಿದ್ದಾರೆ. INS ಸುನೈನಾ ಹಡಗಿನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಕಾರ್ಯಾಚರಣೆಗೆ ಚಾಲನೆಯನ್ನ ರಾಜನಾಥ್ ಸಿಂಗ್ ಕೊಟ್ಟಿದ್ದಾರೆ. ಭಾರತದ 9 ಮಿತ್ರ ರಾಷ್ಟ್ರಗಳ 44 ಸಿಬ್ಬಂದಿ ಗಸ್ತು ತಿರುಗ್ತಾರೆ.